ದರ್ಶನ್ ಅವರ ಕಾಟೇರ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಸೊ ಎಲ್ರು ಕೂಡ ತುಂಬಾ ಎಕ್ಸೈಟ್ಮೆಂಟ್ ಇಂದ ಕಾಯ್ತಿದ್ದಾರೆ. ಸೊ ಇವತ್ತು ನೈಟ್ ಮಧ್ಯರಾತ್ರಿ ಶೋ ಇಂದಾನೆ ಶುರು ಆಗ್ತಿದೆ. ಆದ್ರೆ ಇದಕ್ಕೂ ಮೊದಲು ಟ್ರೈಲರ್ ರಿಲೀಸ್ ಆದಾಗ ಅದ್ರಲ್ಲೊಂದು ಹಾವಿನ ಬಗ್ಗೆ ಏನೋ ಒಂದು ಡೈಲಾಗ್ ಇತ್ತು. ಸೊ ಆ ಡೈಲಾಗ್ ಬಗ್ಗೆ ತುಂಬಾ ಕಾಂಟ್ರವರ್ಸಿ ಕೂಡ ಆಯ್ತು. ಆದ್ರೆ ನಿನ್ನೆ ಒಂದು ಇಂಟರ್ವ್ಯೂ ನಲ್ಲಿ, ಒಂದು ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂ ನಲ್ಲಿ ದರ್ಶನ್ ಅವರು ಆ ಕಾಂಟ್ರವರ್ಸಿ ಬಗ್ಗೆ ಮಾತಾಡಿದ್ದಾರೆ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಹಾವನ್ನ ಹೊಡಿಬೇಕು, ವಿಷ ಇರುವಂತ ಹಾವನ್ನ ಹೊಡಿಬೇಕು ಅಂತ ಹೇಳಿ ಅದೇನೋ ಡೈಲಾಗ್ ಬಂದಿದೆ. ಸೊ ಅದ್ರಲ್ಲಿ ಅದಕ್ಕೋಸ್ಕರ ಯಾರೋ ಒಬ್ಬ ಹಾವುಗಳನ್ನ ಹೊಡೆದಾಕ್ತಾರೆ ಇವುಗಳ ಮಾತುಗಳನ್ನ ಕೇಳ್ಕೊಂಡು ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನ ಮಾಡಿರ್ತಾನೆ. ಸೊ ಇದಕ್ಕೋಸ್ಕರ ನಿನ್ನೆ ಇಂಟರ್ವ್ಯೂ ನಲ್ಲಿ ಈ ಪ್ರಶ್ನೆಯನ್ನ ಕೇಳಿದಾಗ ದರ್ಶನ್ ಅವರು ಸರಿಯಾಗಿ ಉತ್ತರನ ಕೊಟ್ಟಿದ್ದಾರೆ. ದರ್ಶನ್ ಹೆಸರು ಹೇಳಿದ್ರೆ ಎಲ್ರು ಕೂಡ ಫೇಮಸ್ ಆಗ್ತಾರೆ. ಈ ಈ ಜನರೇಷನ್ ಅಲ್ಲಿ ಎಲ್ರು ಫೇಮಸ್ ಆಗಕ್ಕೆ ಅಲ್ವಾ ಮೇಡಮ್ ಕಾಯ್ತಾ ಇರೋದು. ಅದಕ್ಕೋಸ್ಕರ ದರ್ಶನ್ ಹೆಸರು ಹೇಳಿದ್ರೆ ತುಂಬಾ ಬೇಗ ಫೇಮಸ್ ಆಗ್ಬೋದು. ಹಾಗೆ ದರ್ಶನ್ ಸಿನಿಮಾಗಳು ಬರ್ಲಿ ಅಂತಾನೆ ಕಾಯ್ತಾ ಇರ್ತಾರೆ ಕೆಲವರು. ಅವ್ನ ಮುಖನ ನೀವು ಯಾವತ್ತಾದ್ರೂ ಹಿಂದೆ ಯಾವ್ದಾದ್ರು ಒಂದು ವಿಡಿಯೋದಲ್ಲಾಗ್ಲಿ ಅಥವಾ ಅವ್ನು ಯಾವ್ದಾದ್ರು ಒಂದು ವಿಡಿಯೋದಾಗ್ಲಿ ಏನಾದ್ರು ಒಂದು ಮಾಡಿರೋ ವಿಡಿಯೋ ಇದೆಯಾ? ಒಂದು ಏನು ಇಲ್ಲ. ಇಷ್ಟು ದಿವಸ ಯಾರಿಗೂ ಗೊತ್ತಿಲ್ದಿರೋ ವ್ಯಕ್ತಿ ಇವತ್ತು ಎಲ್ರಿಗೂ ಗೊತ್ತಾಗಿದ್ದಾನೆ ಅಂದ್ರೆ ಅದು ದರ್ಶನ್ ಅನ್ನೋ ಹೆಸರನ್ನ ಬಳಸ್ಕೊಂಡು. ಸೊ ಇವತ್ತಿನ ಜನರೇಷನ್ ಅಲ್ಲಿ ಎಲ್ರು ಕೂಡ ಫೇಮಸ್ ಆಗ್ಬೇಕು ಅಂತ ಕಾಯ್ತಾರೆ. ಆದ್ರೆ ಕೆಲವರು ನನ್ನನ್ನ ಕಾಲ್ ಎಳ್ಕೊಂಡ್ಬಿಟ್ಟು ಫೇಮಸ್ ಆಗಕ್ಕೆ ಬರ್ತಾರೆ. ಇಂಥವ್ರನ್ನ ನಾನು ಸಿಕ್ಕಾಪಟ್ಟೆ ನೋಡಿ ಬಿಟ್ಬಿಟ್ಟಿದ್ದೀನಿ. ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳಲ್ಲ. ಹಾಗೆ ಅವನಿಗೆ ಒಂದು ಚಾಲೆಂಜ್ ಕೂಡ ಹಾಕ್ತೀನಿ. ಇಲ್ಲೇ ಒಂದು ಸಿಕ್ಕಾಪಟ್ಟೆ ವಿಷವನ್ನು ಹೊಂದಿರುವಂತಹ ಹಾವನ್ನ ತಂದು ನಮ್ಮ ನೀವು ಇರುವಂತ ಸ್ಟುಡಿಯೋದಲ್ಲಿ ಬಿಡ್ಲಿ, ಅವನು ಬಂದು ಆ ಹಾವನ್ನ ಹಿಡಿಲಿ, ನಾನು ಹಿಡಿತೀನಿ. ಸೊ ಯಾವನು ಪ್ರಾಣಿ ಪ್ರೇಮಿ ಅಂತ ಹೇಳಿ ಇಲ್ಲೇ ಗೊತ್ತಾಗತ್ತೆ. ಇತ್ತೀಚೆಗೆ ಹಲವು ಒಬ್ಬ ಯಾರೋ ಟ್ರಕ್ ಅವನು ನಾಯಿ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಡ್ತ. ಸುಮ್ನೆ ಮಲ್ಕೊಂಡಿರೋಂಥ ನಾಯಿ ಮೇಲೆ ಟ್ರಕ್ ನ ಹತ್ತಿಸ್ಕೊಂಡು ಹೋದ. ಇದ್ರ ಬಗ್ಗೆ ಯಾವನ್ ಕೂಡ ಮಾತಾಡ್ಲಿಲ್ಲ. ಇವತ್ತು ದರ್ಶನ್ ಸಿನಿಮಾ ಬಂದೈತೆ, ಅವನ್ನ ತುಳಿಬೇಕು ಅಂತ ಹೇಳಿ, ಫೇಮಸ್ ಆಗ್ಬೇಕು ಅಂತ ಹೇಳಿ ಮಾಡಬಾರ್ದನ್ನ ಮಾಡ್ತಿದ್ದಾರೆ. ಸೊ ಅವ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಇಂಥವ್ರನ್ನ 1000 ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಂತ ಹೇಳಿ ಡಿ ಬಾಸ್ ಸಖತ್ತಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸಖತ್ತಾಗಿತ್ತು ಅದನ್ನ ನೋಡ್ಲಿಕ್ಕೋಸ್ಕರ. ನೀವು ಯಾರು ನೋಡಿಲ್ಲ ಅಂದ್ರೆ ಆ ಚಾನಲ್ನ ಹೋಗಿ ವಿಸಿಟ್ ಮಾಡಿ. ಸೂಪರ್ ಆಗಿ ಅವನಿಗೆ ಒಂದು ಅವಾಜನ್ನ ಹಾಕಿದ್ದಾರೆ. ಇದ್ರ ಮೂಲಕ ಪ್ರಾಣಿ ಪ್ರಿಯ ಆಗಿರುವಂತಹ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡ್ತಿರೋದು ದಿನೇ ದಿನೇ ಹೆಚ್ಚಾಗ್ತಿದೆ. ಬಟ್ ಅವ್ರ ಸಿನಿಮಾಗಳು ಬಂದ್ರೆ ಏನೋ ಒಂದು ಕಾಂಟ್ರವರ್ಸಿ ಸುಮ್ನೆ ಅವ್ರನ್ನ ಕಾಲನ್ನ ಎಳಿತಿರ್ತಾರೆ. ಸೊ ದರ್ಶನ್ ಅವರ ಇತ್ತೀಚಿನ ದಿನಗಳಲ್ಲಿ ಯಾಕೆ ಪೇಮೆಂಟ್ ಜಾಸ್ತಿ ಆಗ್ತಿದೆ ಅಂದ್ರೆ, ಇಂಥ ಸಿಲ್ಲಿ ಪಿಲ್ಲಿ ಕೇಸ್ಗಳು ನಡೀತಾನೆ ಇರ್ತದೆ. ಅದಕ್ಕೋಸ್ಕರ ಓಡಾಡಲಿಕ್ಕೆ ಡೀಸೆಲ್ ಖರ್ಚೆ ಆಗುತ್ತೆ. ಇಂಥ ಸಿಲ್ಲಿ ನನ್ನ ಮಕ್ಕಳನ್ನೆಲ್ಲ ಅವರು ಹೆದರ್ಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಖರ್ಚಾಗತ್ತೆ. ಅದಕ್ಕೋಸ್ಕರ ಅವರು ಸ್ವಲ್ಪ ಪೇಮೆಂಟ್ ಅನ್ನು ಕೂಡ ಜಾಸ್ತಿ ಮಾಡ್ಕೋಬೇಕಂತ ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ. ಹಾಗೆ ದರ್ಶನ್ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಕಾಟೇರ ಸಿನಿಮಾದ ಇದೇ 29ಕ್ಕೆ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟರ್ಗಳಿಗೆ ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.